ನಮಸ್ಕಾರ ಸ್ನೇಹಿತರೆ ಮೊನ್ನೆ ಯಾರೋ ನ್ಯಾಯಾಧೀಶರ ತೀರ್ಪನ್ನು ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ಹಾಕಿದರು. ನಾನು ಅದನ್ನು ನೋಡಿ ಈ ವಿಡಿಯೋ ಮಾಡ್ತಿದ್ದೀನಿ. ಅವರು ಏನು ಹೇಳಿದ್ರು ಅಂದರೆ, ಯಾರೇ ಆಗಲಿ ಸಿವಿಲ್ ಕೇಸ್ ಅಂದರೆ ಜಮೀನಿಗೆ ಸಂಬಂಧಪಟ್ಟ ಕೇಸ್ಗಳನ್ನು ಯಾವುದೇ ಕಾರಣಕ್ಕೂ ಪೊಲೀಸ್ ಠಾಣೆಯಲ್ಲಿ ಇತ್ಯರ್ಥ ಮಾಡಬಾರ್ದು, ಕೋರ್ಟ್ಗೆ ಹೋಗಿ ಇತ್ಯರ್ಥ ಮಾಡ್ಕೋಬೇಕು ಅಂತ ಹೇಳಿದರು. ಈಗ ನನ್ನೊಂದು ಪ್ರಶ್ನೆ, ಒಬ್ಬ ತಾಯಿ ಇದ್ದಾರೆ, ತಾಯಿಗೆ ಇಬ್ಬರು ಗಂಡು ಮಕ್ಕಳು, ಅಣ್ಣನಿಗೆ 50 ವರ್ಷ, ತಮ್ಮನಿಗೆ 45 ವರ್ಷ. ಅಣ್ಣನಿಗೆ ಲೇಟಾಗಿ ಮದುವೆ ಆಗಿರ್ತದೆ, ಅವನು ಕಷ್ಟಪಟ್ಟು ಮನೆ ಕಟ್ಟಿರ್ತಾನೆ, ಮನೆ ಖಾತೆ ಮಾಡಿಸಿರ್ತಾನೆ. ಆದರೆ ತಾಯಿಗೆ ವಯಸ್ಸಾಗಿರುತ್ತೆ. ಅಣ್ಣನು ಲೇಟಾಗಿ ಅಂದರೆ 40-42 ವರ್ಷ ಆದಮೇಲೆ ಮದುವೆ ಆಗಿರ್ತಾನೆ, ಅವ್ನಿಗೆ ಮಕ್ಕಳಾಗಲ್ಲ. ಆದರೆ ತಮ್ಮನಿಗೊಂದು ಗಂಡು ಮಗು ಆಗಿರುತ್ತೆ. ಅದಕ್ಕೆ ಮುಂಚೆ ತಾಯಿ ಹೇಳಿರ್ತಾಳೆ, ಅಪ್ಪ ತಮ್ಮನಿಗೆ ಮದುವೆ ಆಗೋವರೆಗೂ ನೀನು ಬೇರೆ ಮನೆಗೆ ಹೋಗು, ನೀನಿದ್ದರೆ ಯಾರು ಏನು ಕೊಡಲ್ಲ ಅವನಿಗೆ ಮದುವೆ ಆದ ತಕ್ಷಣ 2-3 ವರ್ಷದಲ್ಲಿ ಬಂದು ಸೇರ್ಕೊಂಬಿಡು ನೀನು ಅಂತ ಹೇಳ್ತಾರೆ. ಆದರೆ ಕಾಲ ನಂತರ ತಮ್ಮನಿಗೆ ಮದುವೆ ಆಗುತ್ತೆ, ಅಮ್ಮ ಸತ್ತೋಗ್ತಾರೆ. ಈಗ ಅದೊಂದು ಮನೆ ಬಿಟ್ಟರೆ ಅಣ್ಣ ತಮ್ಮನಿಗೆ ಬೇರೆ ಯಾವುದೂ ಇರೋದಿಲ್ಲ ಆಸ್ತಿ. ಈಗ ಅಣ್ಣ ಬಾಡಿಗೆ ಮನೆಯಲ್ಲಿದ್ದಾನೆ, ಅವನಿಗೆ ಕೂಲಿ ಮಾಡೋ ತಿನ್ನೋ ಜೀವನ. ಈಗ ತಮ್ಮನ ಹತ್ರ ಹೋಗಿ, ನನಗೆ ಜಾಗ ಬಿಡೋ, ನಾನು ಇರಬೇಕಂದ್ರೆ ನಿನಗೇನಿಗೆ ಜಾಗ, ನಿನಗೆ ಮಕ್ಕಳಿಲ್ಲ, ನನಗೆ ಬೇಕು, ನನ್ನ ಮಗು ಚೆನ್ನಾಗಿರಬೇಕು, ನನ್ನ ಮಕ್ಕಳಿಗೆ ಆಸ್ತಿ ಇಲ್ಲ, ನೀನು ಬಾಡಿಗೆ ಮನೇಲಿ ಇರು ಅಂತ ಅಡ್ಡ ಆಗ್ತಾನೆ. ಈಗ ಅವನು ಬಾಡಿಗೆ ಮನೆಯಲ್ಲೇ ಜೀವನ ಮಾಡಬೇಕಾ? ಕೋರ್ಟ್ಗೆ ಹೋದರೆ 20-30 ವರ್ಷ ಹಿಡಿಯುತ್ತೆ. ಅಂದರೆ ಅಣ್ಣನಿಗೆ ವಯಸ್ಸಾಗಿ ಕೋರ್ಟು ಕಚೇರಿ ತಿರುಗಿ ಸತ್ತೋಗ್ತಾನೆ. ಆ ಜಮೀನು ಅನುಭವಿಸ್ತಾ ಇರೋ ತಮ್ಮನು ಎಂಜಾಯ್ ಮಾಡ್ಕೊಂಡಿರ್ತಾನೆ. ಅಂದರೆ ಅಪ್ಪನ ಆಸ್ತಿ ಆಗಲಿ ಅಮ್ಮನ ಆಸ್ತಿ ಆಗಲಿ ಈ ಥರ ಇದ್ದರೆ ಅಣ್ಣನಿಗೆ ಅನುಭವಿಸೋಕ್ಕೆ ಅಧಿಕಾರ ಇಲ್ಲವೇ? ಅಂದರೆ ಕೋರ್ಟಿಗೆ ಕಚೇರಿ ತಿರ್ಕೊಂಡೇ ಸಾಯಬೇಕಾ? ಅವನಿಗೆ ಅನುಭವಿಸೋಕ್ಕೆ ಅಧಿಕಾರ ಇಲ್ಲವೇ? ನೀವೇ ಹೇಳಿ ನ್ಯಾಯಾಧೀಶರೇ ದಯವಿಟ್ಟು.